ಫ್ರೆಂಡ್ಸ್, ಕೃಷಿಗ ಯಶು ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಈ ಚಾನಲ್ ಫಸ್ಟ್ನೇ ವಿಡಿಯೋ ಫ್ರೆಂಡ್ಸ್. ಇದು ಏನಪ್ಪ ಅಂದರೆ ಅಡಿಕೆ ಮರ, ತೆಂಗಿನ ಮರ, ಅದರ ಬಗ್ಗೆ ಮರಗಳು, ತರತರವಾರಿ ಮರಗಳು ಮತ್ತು ಸಸಿಗಳು, ಮೆಣಸಿರ್ಬೋದು, ಎಲೆಂಬಿರ್ಬೋದು, ಹೂವಿನ ಸಸಿ ಇರ್ಬೋದು, ಆ ರೀತಿ ಎಲ್ಲ ಅಂಶಗಳನ್ನು ಹೇಳುವೆ. ಮತ್ತು ಆಡು, ಕುರಿ, ದನ, ಇಲಾತಿ ಹಸುಗಳು, ನಾಟಿ ಕರುಗಳು ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಚಾನಲ್ ಎಲ್ಲ ನೋಡಿ. ಇವತ್ತು ನಾ ಫಸ್ಟ್ನೇ ವಿಡಿಯೋವನ್ನು ಕೇವಲ ಸ್ವಲ್ಪ ಮಾಹಿತಿಯನ್ನು ತಿಳಿಸುತ್ತಿದ್ದೀನಿ. ಇವತ್ತಿನ ವಿಡಿಯೋ ಏನೆಂದರೆ, ದೊಡ್ಡ ಅಡಿಕೆ ಮರಗಳಿರ್ತಾವಲ್ಲ, ನಿಮ್ಮ ಹಳೆ ತೋಟ, ಈ ರೀತಿ ಯಾವ ದೊಡ್ಡವು ಇರ್ತವೆ ಅದ್ರ ಮಧ್ಯೆ ಯಾವ ರೀತಿ ಅಡಿಕೆ ಮರವನ್ನು ನೆಡಬೇಕು ಎನ್ನುವ ಮಾಹಿತಿಯನ್ನು ನಾನು ಇವತ್ತು ತಿಳಿಸುತ್ತಿದ್ದೀನಿ. ಸುಮಾರಾಗಿ ಸ್ವಲ್ಪವಾಗಿ ತಿಳಿಸಿದ್ದೀನಿ ಇವತ್ತು ಎನ್ನುತ್ತಾ ಪ್ರಾರಂಭ ಮಾಡೋಣ ಬನ್ನಿ ಫ್ರೆಂಡ್ಸ್. ಏನಾದರೂ ಎಲ್ಲ ಸಂಪೂರ್ಣವಾಗಿ ನೋಡಿ ಮತ್ತು ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಎನ್ನುತ್ತಾ ಮುಂದುವರಿಸುತ್ತಿದ್ದೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಐತಲ್ಲ ನೋಡಿ, ನೀವು ಅಡಿಕೆ ಮರ ನೋಡಿ, ಇವರು ನೆಟ್ಟವ್ರೆ. ಇಲ್ಲೊಂದು ತೋಟಕ್ಕೆ ಬಂದೀವಿ ಉದಾಹರಣೆಗೆ. ನೋಡಿ ಫ್ರೆಂಡ್ಸ್, ನೀವು ನೆಡಬೇಕಾದ್ರೆ ಅಡಿಕೆ ಸಸಿ ಇಷ್ಟಿದ್ದರೆ ಚೆನ್ನಾಗಿ ಬರುತ್ತೆ, ಬೇಗ ನಿಲ್ಲುತ್ತೆ ಅಂತ ಹೇಳುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವರು ನೀರಾವರಿ ಮಾಡವ್ರೆ. ನೋಡಿ ದೊಡ್ಡ ದೊಡ್ಡ ಮಧ್ಯಕ್ಕೆ ಒಂದೊಂದು ಅಡಿಕೆ ಗಿಡ ಹಾಕೋರೆ. ನೀವು ನೀರಾವರಿಯಲ್ಲಿ ನೀರು ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಂತಲೇ ಹೇಳ್ತೀನಿ. ತುಂಬ ಆಗ್ತಂಗೆ ಅಡಿಕೆ ಮರಕ್ಕೆ ನೀರಿದ್ದರೆ ಎಷ್ಟೋ ಚಂದ. ಆದರೆ ಈ ಬರಗಾಲದಲ್ಲಿ ಈ ರೀತಿ ಮಾಡೋದು ಸುಲಭ. ಸುಲಭವಾಗಿ ನೀರಾವರಿ ಮಾಡುವುದನ್ನು ಇನ್ನೊಂದು ವಿಡಿಯೋ ಯಾವತ್ತಾರು ಹೇಳ್ತೀನಿ. ಇವತ್ತಿನ ವಿಡಿಯೋ ಏನಂದರೆ, ಅಡಿಕೆ ಮರವನ್ನು ಹೇಗೆ ನೆಡಬೇಕು ಎನ್ನುವ ಮಾಹಿತಿಯನ್ನು ತಿಳಿಸುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಮರ, ಇಲ್ಲಿ ನೋಡಿ ಈ ರೀತಿ ಮರದ ಮಧ್ಯಕ್ಕೆ ನೆಟ್ಟರೆ ಅಡಿಕೆ ಗಿಡ ಚೆನ್ನಾಗಿ ಬರುತ್ತೆ. ಆದರೆ ಇಷ್ಟುದ್ದ ಇರೋದನ್ನೇ ನೆಡ್ವಿ ಯಾವಾಗಲೂ. ಏಕೆಂದರೆ ಈಗ ಸಣ್ಣವು ನೆಡ್ತೀರ, ಅವು ಅಲ್ಲೇ ಸತ್ತೋಗುತ್ತೆ, ಹೇಳಲ್ಲ ಚೆನ್ನಾಗಿ. ಅದರಿಂದ ಆಮೇಲೆ ನೀವು ಏನೇ ಗೊಬ್ಬರ ಹಾಕಿದ್ರೆ ಇವು ಹೊರ್ತು ತಿಂದ್ಕೊಳ್ಳುತ್ತೆ. ನೀರು ಚೆನ್ನಾಗಿ ಬಿಟ್ಟಷ್ಟು ಅಡಿಕೆ ಮರ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವು ಇಲ್ಲ ಅಂದರೂ ಒಂದು 7-8 ಅಡಿ ದೂರ ಅಡಿಕೆ ಗಿಡ ನೆಟ್ಟಿದ್ರೆ ಈ ರೀತಿ ಮಧ್ಯದಲ್ಲಿ ನೆಟ್ಟರು ಚೆನ್ನಾಗಿ ಬರುತ್ತೆ. ಈಗ ಅಲ್ಲಿ ಇಲ್ಲಾಂದರೂ 3.5 ಅಡಿ ಡಿಸ್ಟೆನ್ಸ್ ಇರುತ್ತೆ. ಅದರಿಂದ ಮಧ್ಯ ಗಿಡ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಅಡಿಕೆ ಗಿಡ ಐತೆ, ಇಲ್ಲೊಂದು ತೆಂಗಿನ ಮರ ಐತೆ ಅಂತ ಇದ್ರ ಮಧ್ಯದಲ್ಲಿ ನೆಡೋದು ಹಾಗೆಲ್ಲ ದಯವಿಟ್ಟು ಮಾಡಬೇಡಿ. ಆಗ ಇದು ಏನೂ ಫಲ ಬಿಡೋಲ್ಲ ಅಡಿಕೆ ಮರ. ಸುಮಾರು ಬರುತ್ತೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಬನ್ನಿ ತೋರಿಸ್ತೀನಿ ಉದಾಹರಣೆಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲೊಂದು ಮರ ಐತೆ. ತೆಂಗಿನ ಮರದಿಂದ ಕೇವಲ ಒಂದು 3.5 ಅಡಿ ಬುಟ್ಟಿ ನೆಟ್ಟಿರೋದ್ರಿಂದ ನೋಡಿ ಏನು ಚೆನ್ನಾಗಿ ಬರುತ್ತೆ. ಆದರೆ ಏನೂ ಫಲವನ್ನು ಬಿಡೋಲ್ಲ ಅಂತ ಹೇಳ್ತೀನಿ. ನೋಡಿ ಇಷ್ಟು ಡಿಸ್ಟೆನ್ಸ್ ಇದೆ ನೆಡ್ಬೋದು. ಈ ರೀತಿ ನೆಟ್ಟರೆ ಸಂಪೂರ್ಣವಾಗಿ ನೋಡಿ ಸಾಲಾಗಿ ನೆಟ್ಟವ್ರೆ. 2 ಎಕರೆ ಐತೆ ಅದೇ ರೀತಿ ನೀವು ಯಾವತ್ತೂ ತೆಂಗಿನ ಮರದ ಪಕ್ಕ ನೆಡಬೇಡಿ. ಈ ರೀತಿ ನೆಡಿ ಎನ್ನುವ ಮಾಹಿತಿಯನ್ನು ತೋರಿಸುತ್ತಿದ್ದೀನಿ. ನೆಡಬೇಕಾದರೆ ಗುಂಡಿಯನ್ನು 3 ಅಡಿ ತೆಗೆದು ನೆಟ್ಟರೆ ಅಡಿಕೆ ಗಿಡಗಳು ಚೆನ್ನಾಗಿ ದಪ್ಪ ಆಗುತ್ತೆ, ಬಡ್ಡೆ ಎಲ್ಲ ಅಂತ ಹೇಳ್ತೀನಿ. ಮತ್ತು ಗೊಬ್ಬರ, ಮನೆ ಗೊಬ್ಬರ ಅಂದರೆ ಹಸು ಕರು ಹಾಕಿದ್ದು ಚೆನ್ನಾಗಿ ಹಾಕಿ, ಆಗ ಇನ್ನೂ ಚೆನ್ನಾಗಿ ಬರುತ್ತೆ ಅಡಿಕೆ ಗಿಡ, ತೆಂಗಿನ ಮರ ಎಲ್ಲ. ನೋಡಿ ಈ ರೀತಿ ಇಲ್ಲಿ ತೆಂಗಿನ ಮರ ಐತೆ ನೋಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ನೆಡೋಕೆ ಹೋಗ್ಬೇಡಿ, ಬರೋಲ್ಲ. ಈ ರೀತಿ ಅಲ್ಲೊಂದು ತೆಂಗಿನ ಮರ ಮೂಲೆಯಲ್ಲೈತೆ, ಈ ಮೂಲೆಯಲ್ಲೈತೆ. ಈ ಮಧ್ಯದಲ್ಲಿ 2 ಅಡಿಕೆ ಮಾಡೋದು ಮಧ್ಯೆ ಇರುತ್ತಲ್ಲ, ಈ ಮಧ್ಯೆ ಈ ರೀತಿ ನಡಿ ಅಂತ ಹೇಳುತ್ತಿದ್ದೇನೆ. ಯಾವುದೇ ಕಾರಣಕ್ಕೂ ತೆಂಗಿನ ಮರ ಪಕ್ಕ ನೆಡೋಕೆ ಹೋಗಬೇಡಿ, ಏನೂ ಆಗೋಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಏನು ನೋಡಿ ಯಾಕಪ್ಪ ಅಂತ ಹೇಳ್ತಾ ಇರೋದು, ಈ ಅಡಿಕೆ ಮರಗಳೆಲ್ಲವ ನೋಡಿ ಹೊಂಟೋಗುತ್ತೆ. ನೋಡಿ ಇಲ್ಲಿ ಹೊಂಟೋಗೈತೆ ಒಂದು. ಈ ರೀತಿ ಹೋದಾಗ ನಿಮಗೆ ಆ ಗಿಡ ಬಂದಾಗ ಏನೂ ಅನಿಸೋಲ್ಲ. ಆಗ ಫಲ ಕಡಿಮೆ ಆಗುತ್ತೆ, ಆಗ ತೋಟ ವೇಸ್ಟ್ ಆಗುತ್ತೆ. ಅದರಿಂದ ಈ ರೀತಿ ಅಡಿಕೆ ಗಿಡ ನೆಡಿ. ನಿಮ್ಮ ದೊಡ್ಡ ಅಡಿಕೆ ಗಿಡ ಇರುವ ಜಾಗದಲ್ಲಿ ಈ ರೀತಿ ನೆಡಿ ಎನ್ನುತ್ತಾ
ಹೇಳುತ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಮುಗಿಸುತ್ತಿದ್ದೀನಿ. ಧನ್ಯವಾದಗಳು.